ಆಲ್ ಓವರ್ ವರ್ಲ್ಡ್ ಇಟ್ ಇಸ್ 100, ಇಂಡಿಯಾ ಅಲ್ಲಿ 25, ಬ್ಯಾಂಗ್ಳೂರಲ್ಲಿ 1, ಅದು ನನ್ನ ಹತ್ರ ಇದೆ. ವಿತಿನ್ ಸೆಕೆಂಡ್ಸು 80 ಹೊಡಿತದೆ ಗಾಡಿ ಸ್ನೇಹಿತರೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮು ಅಲೈಕುಮ್. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶೇಕ್ಸ್ ಬಾಂಡ್ ಮಾತಾಡ್ತಿರೋದು. ಸೊ ಇವತ್ತು ಬಂದು ನಾನು ನಿಮ್ಮ ಮುಂದ್ಗಡೆ ಒಂದು ಲಿಮಿಟೆಡ್ ಎಡಿಷನ್ ಗಾಡಿ ತೊಗೊಂಡು ಬರ್ತಿದ್ದೀನಿ ಸ್ನೇಹಿತರೆ. ಯಾವ ಗಾಡಿ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂದರೆ, ಸೊ ದಿಸ್ ವೆಹಿಕಲ್ ಇಸ್ ಕಂಪ್ಲೀಟ್ಲಿ ಅ ಲಿಮಿಟೆಡ್ ಎಡಿಷನ್ ಥ್ರೂ ಔಟ್ ದ ವರ್ಲ್ಡ್. ಲಕ್ಕೀಲಿ ಈ ಗಾಡಿ ಒನ್ ಆಫ್ ಮೈ ರಿಲೇಟಿವ್ ಕಸಿನ್ ಹತ್ರ ಇತ್ತು. ಸೊ ಅದಕ್ಕೆ ನನಗೆ ಈ ಚಾನ್ಸ್ ಸಿಕ್ತು ಈ ಗಾಡಿ ಬಗ್ಗೆ ರಿವ್ಯೂ ಮಾಡೋಕ್ಕೆ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ವೇಟ್ ಮಾಡ್ತೀರಾ ಯಾವುದಪ್ಪ ಇದು ಅಂತ ಹೇಳ್ಬಿಟ್ಟು, ಕ್ಯೂರಿಯಸ್ ಆಗಿ ವೇಟ್ ಮಾಡ್ತೀರಾ ಯಾವುದಪ್ಪ ಗಾಡಿ ಇರ್ಬೋದು ಅಂತ ಹೇಳ್ಬಿಟ್ಟು. ನನಗೂ ಆ ಗಾಡಿ ಇದೆ, ಈ ಗಾಡಿ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲೆ ನಾನು ಎಷ್ಟು ಖುಷಿ ಆದೆ ಅಂದರೆ ಆ ಲೆವೆಲ್ ಆಫ್ ಫೀಲ್ ಬೇರೆ ಇತ್ತು. ಆ ಗಾಡಿ ಬಂದು ಆಲ್ಮೋಸ್ಟ್ 1 ತಿಂಗಳಾಗೋಯ್ತು. ಫೋನ್ ಮಾಡಿದ್ರು ಅವರು, ಬನ್ನಿ ರಿವ್ಯೂ ಮಾಡಿ ತೊಗೊಳ್ಳಿ, ಗಾಡಿ ಓಡಿಸಿ ಒಂದು ರೈಡ್ ಹೋಗಿ ಬನ್ನಿ, ಹೇಗೆ ಅನಿಸುತ್ತೆ ನಿಮಗೆ ನೋಡಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ದಾಗ ಒಂಥರ ಫಸ್ಟು ಶಾಕ್ ಆಯಿತು ನನಗೆ. ಬಂದಿದೆ ಅವ್ರು ತೊಗೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಗಾಡಿ ಬಂದು ನೋಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಫೈನಲಿ ಇವತ್ತು ಬಂದಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಯಾವ ಗಾಡಿ ಅಂತ ಹೇಳ್ಬಿಟ್ಟು. ಒಂಥರ ಖುಷಿ ಆ ಗಾಡಿ ನೋಡಿದ್ರೆ. ಆ ಗಾಡಿ ಇವಾಗ ನಿಮ್ಮ ಮುಂದ್ಗಡೆ ತೊಗೊಂಡು ಬರ್ತೀನಿ. ಇಟ್ಸ್ ನನ್ ಅದರ್ ದೆನ್, ನೋಡಿ ಹೆಸರು ಹೇಳೋಲ್ಲ, ಹಿಯರ್ ಇಸ್ ದಿ ಬೀಸ್ಟ್, ದಿ ರಾಯಲ್ ಎನ್ಫೀಲ್ಡ್ ಶಾರ್ಟ್ ಗನ್ ಬಿಲ್ಟ್ ಇನ್ ಕೊಲಾಬ್ರೇಟೆಡ್ ವಿತ್ ಐಕಾನ್ 1000 ಸ್ನೇಹಿತರೆ. ಈ ಗಾಡಿನ ಬಿಲ್ಟ್ ಮಾಡಿರೋದು ರಾಯಲ್ ಎನ್ಫೀಲ್ಡ್ ದಿ ಟೀಮ್ ಐಕಾನ್ ಸೇರ್ಕೊಂಡು ಈ ಬ್ಯೂಟಿನ ಬಿಲ್ಟ್ ಮಾಡಿರೋದು ಸ್ನೇಹಿತರೆ. ಕ್ವಾಲಿಟಿ ಆಫ್ ಬಿಲ್ಟ್ ಈ ಗಾಡಿದು ಬೇರೆ ಲೆವೆಲ್ ಇದೆ ಸ್ನೇಹಿತರೆ. ಅಷ್ಟು ಗಾಡಿಗಳು ಆದಮೇಲೆ ಈ ಒಂದು ಪರ್ಟಿಕ್ಯುಲರ್ ಗಾಡಿದು ಬಿಲ್ಟ್ ನೋಡಿದ್ರೆ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿದೆ ಸ್ನೇಹಿತರೆ. ಹಂಗೆ ಬಂದಿದೆ ಇದ್ರದ್ದು ಔಟ್ಪುಟ್ಟು, ಬಿಲ್ಡ್ ಕ್ವಾಲಿಟಿ ಸಕ್ಕದಾಗಿ ಬಂದಿದೆ ಸ್ನೇಹಿತರೆ. ಹೆಂಗೆ ಕಾಣಿಸ್ತಿದೆ ನಿಮಗೆ ಬೀಸ್ಟು? ಜಲ್ದಿ ಟಕ್ 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 ಅಂತ ಕಮೆಂಟ್ ಮಾಡ್ಬೇಕು ನೀವು, ಹೇಗೆ ಕಾಣಿಸ್ತಿದೆ ಗಾಡಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಗಾಡಿ ಬಂದು ಲಿಮಿಟೆಡ್ ಎಡಿಷನ್ ಗಾಡಿ ಸ್ನೇಹಿತರೆ. ಇದು ಇಟ್ ಇಸ್ ಓನ್ಲಿ 100 ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ ಥ್ರೂ ಔಟ್ ದಿ ವರ್ಲ್ಡ್. ಇಂಡಿಯಾಲಿ ಬರೀ 25 ವೆಹಿಕಲ್ಸ್ ಮಾತ್ರ ಇವಾಗ ಇರೋದು. ಆಲ್ ಓವರ್ ವರ್ಲ್ಡ್ ಇಟ್ ಇಸ್ 100, ಇಂಡಿಯಾ ಅಲ್ಲಿ 25, ಬ್ಯಾಂಗ್ಳೂರಲ್ಲಿ 1, ಅದು ನನ್ನ ಹತ್ರ ಇದೆ. ಆ್ಯಂಡ್ ದಿ ಕಲರ್ ಕಾಂಬಿನೇಷನ್ ಆಫ್ ದಿ ವೆಹಿಕಲ್, ವಾವ್. ಓಕೆ, ರೆಡ್ ಕಲರ್ ಇದೆ, ಗೋಲ್ಡ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ, ಬ್ಲ್ಯಾಕ್ ಇದೆ. ವಾವ್ ವಾವ್ ವಾವ್. ಆ್ಯಂಡ್ ಟೈರ್ಸ್ ನೋಡಿದ್ರೆ ದಿ ಗೋಲ್ಡ್ rims is the highlighting to the vehicle shotgun, and it is a single seat vehicle ಸ್ನೇಹಿತರೆ. ಇದರಲ್ಲಿ ನಿಮಗೆ ಇದೇನು ಕ್ಯಾರಿಯರ್ ನೋಡ್ತಿದ್ದೀರಾ, ಈ ಕ್ಯಾರಿಯರ್ ಬಂದು ನಿಮಗೆ ಶೋರೂಮಿಂದ ಕೊಡ್ತಾರೆ. ಬಟ್ ದಿಸ್ ವಿಲ್ ನಾಟ್ ಬಿ ಫಿಕ್ಸ್ಡ್ ಆನ್ ದಿ ಡೆಲಿವರಿ ಟೈಮ್. ನಿಮ್ಗೆ ಆಪ್ಷನಲ್ ಇರೋದು ಕ್ಯಾರಿಯರು, ನಿಮ್ಗೆ ಬೇಕು ಅಂದರೆ ಫಿಟ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಅ ಸೀಟ್ ಆನ್ ದಿಸ್ ವಿಚ್ ಇಸ್ ಆಫ್ ದ ಸೇಮ್ ಕಲರ್, ರೆಡ್ ಕಲರ್, ಆ್ಯಂಡು ಕೀ ಸಿಸ್ಟಮ್ ಬರುತ್ತೆ. ಆ ಸೀಟನ್ನ ನೀವು ಇದಕ್ಕೆ ಫಿಟ್ ಮಾಡ್ಕೋಬೇಕು. ಅನ್ಫಾರ್ಚುನೇಟ್ಲಿ ಆ ಸೀಟ್ ಬಂದು ನಾನು ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಇಲ್ಲಿ ನೋಡಿ, ಶೋವಾ ಪಾರ್ಟ್ಸ್ ಅನ್ಲಿಮಿಟೆಡ್ CA2. ಸೊ ಇಲ್ಲಿ ಬೈಬ್ರಿ ಅಂತ ಇದೆ. ಇವ್ರು ಬಂದು ನಮ್ಮ ಬ್ರೇಕ್ ಕ್ಯಾಲಿಬರ್ಸು, ಬ್ರೇಕ್ ಪ್ಯಾಡ್ಸ್ ಎಲ್ಲ ಬೈಬ್ರಿಯಿಂದಾನೇ ಬರೋದು. CA2 ನಿಮ್ಗೆ ಗೊತ್ತಿರುತ್ತೆ. ಟಯೋಸ್ ಆ್ಯಂಡ್ ಶೋವಾ. ಸೊ ನಿಮಗೆಲ್ಲ ಇವಾಗ ಈ ಗಾಡಿ ಬಗ್ಗೆ ಎಕ್ಸಾಕ್ಟಾಗಿ ಗೊತ್ತಾಯಿತು. ಇಬ್ಬರು ಕೊಲಾಬ್ರೇಟ್ ಮಾಡಿ, ರಾಯಲ್ ಎನ್ಫೀಲ್ಡ್ ಆ್ಯಂಡ್ ದ ಐಕಾನ್ ಟೀಮ್ ಇಸ್ ಕೊಲಾಬ್ರೇಟೆಡ್ ಆ್ಯಂಡ್ ದೆನ್ ದಿಸ್ ವೆಹಿಕಲ್ ಇಸ್ ಬಿಲ್ಟ್ ಕಾಲ್ಡ್ ಆಸ್ ಶಾರ್ಟ್ ಗನ್. ಸೊ ಇವಾಗ ಬಂದು ನಿಮಗೆ ನಾನು ಗಾಡಿ ಮೆಕ್ಯಾನಿಸಮ್ ಬಗ್ಗೆ ಮಾತಾಡೋಕೆ ಹೋಗ್ತೀನಿ. ಸೊ ಈ ಗಾಡಿ ಟೈಪಲ್ಲಿ ನಿಮಗೆ ಪ್ಯಾರಲಲ್ ಟ್ವಿನ್ 4-ಸ್ಟ್ರೋಕ್ ಶಾಕ್ ಏರ್ ಕೂಲ್ಡ್ ಇಂಜಿನ್ ಸಿಗುತ್ತೆ ಸ್ನೇಹಿತರೆ. ಆ್ಯಂಡ್ ಇಟ್ ಈಸ್ ಅ 650cc ಇಂಜಿನ್ ಕಂಪ್ಯಾರಬಲ್ ಟು GT ಆ್ಯಂಡ್ ದಿ ಇಂಟರ್ಸೆಪ್ಟರ್ ಇಂಜಿನ್ನು. ಇದ್ರದ್ದು ಬೋರ್ ಆ್ಯಂಡ್ ಸ್ಟ್ರೋಕ್ ನೋಡಿದ್ರೆ ಇಟ್ ಇಸ್ 78 mm into 67.8 mm ಸ್ನೇಹಿತರೆ. ವಾವ್. ಇದ್ರದ್ದು ಕಂಪ್ರೆಷನ್ ರೇಷಿಯೋ ನೋಡಿದ್ರೆ ಇಟ್ ಇಸ್ 9.5 mm ಸ್ನೇಹಿತರೆ. ಸೊ ಅದರಿಂದನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಇದ್ರದ್ದು ಏನು ಪವರ್ ಇರುತ್ತೆ ಅಂತ ಹೇಳ್ಬಿಟ್ಟು.
ಆ್ಯಂಡ್ ಆಲ್ಸೋ ದಿ ಮ್ಯಾಕ್ಸಿಮಮ್ ಪವರ್ ಆಫ್ ದಿಸ್ ಇಸ್ 64.6 kV ಆ್ಯಂಡ್ ಟಾರ್ಕ್ ನೋಡಿದ್ರೆ 52.3 Nm ಬರುತ್ತೆ. ಆ್ಯಂಡ್ ಇದ್ರದ್ದು ಕ್ಲಚ್ ಬಗ್ಗೆ ಮಾತಾಡೋಕೆ ಹೋದರೆ ಇಟ್ ಇಸ್ ಅ ವೆಟ್ ಮಲ್ಟಿ ಪ್ಲೇಟು ವಿಚ್ ಇಸ್ ಇಟ್ ಇಸ್ ಆ್ಯಸ್ ಯೂಶುವಲ್ ಎಸ್ ಸ್ಲಿಪ್ಪರ್ ಕ್ಲಚ್ ಅಂತ ಹೇಳ್ಬೋದು. ಆ್ಯಂಡ್ ದ ಗೇರ್ ಬಾಕ್ಸ್ ಇಟ್ ಇಸ್ ಅ 6-speed ಗೇರ್ ಬಾಕ್ಸ್ ಸ್ನೇಹಿತರೆ. ಫ್ಯೂಲ್ ಸಪ್ಲೈ ಬಂದು ಇದ್ರದ್ದು ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ನು. ಇಟ್ ಈಸ್ ಏರ್ ಕ್ಲೀನರ್ ಪೇಪರ್ ಎಲಿಮೆಂಟ್ which also comes into a fuel supply of electronic fuel injection. ಆ್ಯಂಡ್ ಇದು ಫ್ಯೂಲ್ದು ಕನ್ಸಂಪ್ಷನ್ನು ಆ್ಯಾವ್ರೇಜ್ ಅಂತ ಕೇಳ್ತೀರಾ, ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ಇಟ್ ಇಸ್ 22 km/L. ಅದರಲ್ಲಿ ಒಂದು 2 ಲೀಟ್ರು ನೀವು ಕಮ್ಮಿ ಮಾಡಿಕೊಂಡ್ರು 20 ಲೀಟ್ರ್/ಲೀಟ್ರ್ ಅಂದ್ರೂ ಈ ಗಾಡಿ ಈ ಬೀಸ್ಟ್ಗೆ 20 ಲೀಟ್ರ್ ಕೊಟ್ಟರು ಸಾಕು ಸ್ನೇಹಿತರೆ ನನ್ನ ಪ್ರಕಾರ. ಬಟ್ ಇಫ್ ಯು ಆರ್ ಗೋಯಿಂಗ್ ಟು ಅರ್ನ್ ದಿಸ್ ವೆಹಿಕಲ್ ಯು ಶುಡ್ ನೆವರ್ ಲುಕ್ ಫಾರ್ ದಿ ಫ್ಯೂಲ್, ಬರ್ನ್ ದಿ ಫ್ಯೂಲ್ ಆ್ಯಂಡ್ ಎಂಜಾಯ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇದ್ರದ್ದು ವೀಲ್ ಬೇಸ್ ನೋಡ್ತೀರಾ, ವೀಲ್ ಬೇಸ್ ಬಂದು 1465 mm ಸ್ನೇಹಿತರೆ ನೋಡ್ಬೋದು. ಇಟ್ ಇಸ್ ಬಿಟ್ ಲೋ, ಇಟ್ ಇಸ್ ನಾಟ್ ಮೆಂಟ್ ಫಾರ್ ಆಫ್ ರೋಡ್, ಇಟ್ ಇಸ್ ಓನ್ಲಿ ಫಾರ್ ಆನ್ ರೋಡ್ ವೆಹಿಕಲ್ಲು. ಆದರೂ ನಾವು ಎಲ್ಲೂ ಬಿಡಲ್ಲ, ಬರೇ ಎಲ್ಲಿ ಸಿಕ್ಕಿದ್ರು ಆಫ್ ರೋಡ್ ಮಾಡೇ ಮಾಡ್ತೀವಿ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 140 mm ಇದೆ. ಆ್ಯಂಡ್ ಓವರ್ ಆಲ್ ಲೆಂತು ಎಷ್ಟಿದೆ ಅಂದರೆ 2170 mm ಇದೆ ಓವರ್ ಆಲ್ ಲೆಂತು ಗಾಡಿದು. ಆ್ಯಂಡ್ ಇದ್ರದ್ದು ವಿಡ್ತ್ ಬಂದು 820 mm ಸ್ನೇಹಿತರೆ. ಹೈಟ್ ಬಂದು 1105, ಇಟ್ ಇಸ್ 1105 mm. ಸೀಟ್ ಹೈಟ್ ಬಂದು 795 mm ಅಂತ ಕೊಟ್ಟಿದ್ದಾರೆ. ಮೇನ್ ನಾವು ಗಾಡಿ ತೊಗೊಂಡ್ರೆ ನಮ್ಗೇನು ಬೇಕಾಗಿರೋದು ಹೇಳಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಸಸ್ಪೆನ್ಷನ್ನು. ಇದರದ್ದು ಫ್ರಂಟ್ ಆ್ಯಂಡ್ ಬ್ಯಾಕ್ ಸಸ್ಪೆನ್ಷನ್ ಆಸ್ ಐ ಟೋಲ್ಡ್ ಯು ದಿ ಬ್ರ್ಯಾಂಡಿಂಗ್ ಇಟ್ ಇಸ್ ಫ್ರಮ್ ಶೋವಾ spectacular function. Okay, it is a telescopic suspension. Rear ಅಲ್ಲಿ ನೋಡಿದ್ರೆ ಅಗೇನ್ ಫ್ರಮ್ ಶೋವಾ ಇಟ್ ಇಸ್ ಟ್ವಿನ್ ಶಾಕ್ 90 mm ಟ್ರಾವೆಲ್ ಶಾಕ್ಸ್ ಸ್ನೇಹಿತರೆ. ಸೊ ಈ ಶಾಕ್ಸ್ ನೀವು ಪ್ರೀವಿಯಸ್ ರಾಯಲ್ ಎನ್ಫೀಲ್ಡ್ಸ್ ಅನ್ನು ನೋಡಿರಲ್ಲ, ಬಟ್ ಯು ಕ್ಯಾನ್ ಸಿ ದಿಸ್ ಇನ್ ದಿಸ್ ಬ್ಯೂಟಿ ಇನ್ ದಿಸ್ ಶಾರ್ಟ್ ಗನ್. ಕಮಿಂಗ್ ಟುವರ್ಡ್ಸ್ ದಿ ಟೈರ್ಸ್, ಫ್ರಂಟ್ ಟೈರು ನಿಮ್ಗೆ ನೋಡಿದ್ರೆ ಇಟ್ ಇಸ್ 100/90/18 ವಾವ್. ಆ್ಯಂಡ್ ಇಟ್ ಇಸ್ ಅ ಟ್ಯೂಬ್ಲೆಸ್ ಟೈರ್. ಬೇಕಾಗಿರೋದು ರಾಯಲ್ ಎನ್ಫೀಲ್ಡಲ್ಲಿ ಏನು ಹೇಳಿ, ದನ ಥರ ಇರುತ್ತೆ ಗಾಡಿಗಳು, ಆದರೆ ತಳ್ಳೋಕ್ಕಾಗಲ್ಲ. ಏನಾದರೂ ಪಂಚರ್ ಆಗಿಬಿಟ್ರೆ ಟ್ಯೂಬ್ಲೆಸ್ ಅಂತ ಕೇಳ್ತೀರಾ. ಸೊ ದಿಸ್ ಇಸ್ ಟ್ಯೂಬ್ಲೆಸ್ ಸ್ನೇಹಿತರೆ. ಆ್ಯಂಡ್ ಹಿಂದ್ಗಡೆದು ಬಂದು ನಿಮಗೆ ಇಟ್ ಇಸ್ 150/70 R17 ಸ್ನೇಹಿತರೆ. ಅಗೇನ್ ಇಟ್ ಇಸ್ ಅ ಟ್ಯೂಬ್ಲೆಸ್. ಓಕೆ, ಬೇಕಾಗಿರೋದು ಅದು. ಆ್ಯಂಡ್ ಇದ್ರ ಬ್ರೇಕ್ಸ್ ಬಗ್ಗೆ ಮಾತಾಡ್ತೀರಾ ನೀವು, ಬ್ರೇಕ್ಸ್ ಹೆಂಗಿರ್ಬೋದು ಅಂತ ಹೇಳ್ತೀರಾ. ಇದರದ್ದು ಬ್ರೇಕ್ಸ್ ಬಂದು ನಿಮಗೆ ಫ್ರಂಟಲ್ಲಿ ಬಂದು ಸಿಂಗಲ್ 320 mm ಡಿಸ್ಕ್ ಟ್ವಿನ್ ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಬರ್ ಸ್ನೇಹಿತರೆ. ಹಿಂದ್ಗಡೆ ನೋಡಿದ್ರೆ ನೀವು ದೊಡ್ಡ ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ರೇರಲ್ಲಿ ಅಗೇನ್ ಇಟ್ ಇಸ್ 300 mm ಡಿಸ್ಕ್ ಟ್ವಿನ್ ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಬರ್ ಸ್ನೇಹಿತರೆ. ಆ್ಯಂಡ್ ಇಟ್ ಇಸ್ ABS. ಬ್ರೇಕ್ ಹೊಡೆದ ತಕ್ಷಣ ಎರಡು ವೀಲು ಅಟ್ ಅ ಟೈಮ್ ನಿಮಗೆ ಕಚ್ ಅಂತ ಹೇಳ್ಬಿಟ್ಟು ನಿಂತ್ಕೋಬೇಕು. ಆಮೇಲೆ ಬ್ಯಾಟ್ರಿ ಬಂದು 12 volts 12Ah ಬ್ಯಾಟ್ರಿ ಬರುತ್ತೆ. ಹೆಡ್ಲ್ಯಾಂಪ್ ಬಂದು FPL 1.55 watt LED ಬರುತ್ತೆ ಸ್ನೇಹಿತರೆ. ಸೊ ಚಾರ್ಜಿಂಗ್ ಪೋರ್ಟ್ ಇದ್ರದ್ದು ಇಟ್ ಈಸ್ ಎನ್ USB 2.0 ಟೈಪ್ A 5V2A ಔಟ್ಪುಟ್ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ತೋರಿಸ್ತಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಎಲ್ಲೂ ನಿಮಗೆ ಚಾರ್ಜಿಂಗ್ ಪೋರ್ಟ್ ಕಾಣಲ್ಲ. ಸೊ ಇದರದ್ದು ವಿಚಿತ್ರ ಏನಂತ ಹೇಳಿದ್ರೆ, ವಿಚ್ ಐ ಡಿಡ್ ನಾಟ್ ಲೈಕ್ ಇಟ್, ಚಾರ್ಜಿಂಗ್ ಪೋರ್ಟ್ ಎಲ್ಲಿದೆ ಅಂದರೆ ಕೆಳಗಡೆ, ಬೇಸ್ಮೆಂಟ್ ಕೆಳಗಡೆ ಇದೆ ನೋಡ್ತೀರಾ. ಸೊ ನೀವು ಸೈಡ್ ಬಾಕ್ಸ್ ಓಪನ್ ಮಾಡಿದ್ರೆ ಸೊ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಈ ಚಾರ್ಜಿಂಗ್ ಪೋರ್ಟ್, ದಿಸ್ ಇಸ್ ದಿ ಚಾರ್ಜಿಂಗ್ ಪೋರ್ಟ್. ಸೊ ಈ ಕಾನ್ಸೆಪ್ಟು ಇಲ್ಲಿ ಕೊಡೋ ರೀಸನ್ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಏನಕ್ಕೆ ಎಲ್ಲಿ ನಾವು ಇಲ್ಲಿಂದ ವೈರ್ ತೊಗೊಂಡು ಚಾರ್ಜ್ ಮಾಡ್ತೀವೋ, ನಮ್ಗೆ ಬೇಕಾಗಿರೋದು ಇಲ್ಲಿ ಫೋನ್ ಏನಾದರೂ ಚಾರ್ಜ್ ಮಾಡಬೇಕಂದ್ರೆ ಇಲ್ಲಿ ಅಂತ ಹೇಳ್ಬಿಟ್ಟು, ಇಲ್ಲಿ ಏನಕ್ಕೆ ಕಾನ್ಸೆಪ್ಟಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಕಾಸ್ಟ್ ಕಟ್ಟಿಂಗ್ ಆಗಿ ವೈರ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀರೋ ಏನೋ ಗೊತ್ತಿಲ್ಲ. ದಿಸ್ ಇಸ್ ಹೌ ದಿಸ್ beast is built. Thanks to Royal Enfield and Team Icon for building this ಬ್ಯೂಟಿಫುಲ್ ವೆಹಿಕಲ್. ಸೊ ನಿಮಗೆ
ಏನು ಗಾಡಿ ಕಲರ್ ಕಾನ್ಸೆಪ್ಟಲ್ಲಿದೆ, ಸೊ ಈ ಡ್ಯೂಯಲ್ ಕಲರ್ ಕಾನ್ಸೆಪ್ಟ್ಸಲ್ಲಿದೆ. ಸೇಮ್ ಕಲರು, ಸೇಮ್ ಬ್ಯಾಟಲಿನಲ್ಲಿ ನಿಮಗೆ ರೈಡಿಂಗ್ ಜಾಕೆಟ್ ಸಿಗುತ್ತೆ ಸ್ನೇಹಿತರೆ ಈ ಗಾಡಿ ತೊಗೊಂಡ್ರೆ. ಆದರೆ ಇವಾಗ ನೀವು ತೊಗೊಳಕ್ಕಾಗಲ್ಲ, ಈ ಗಾಡಿದು ಆಲ್ರೆಡಿ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಸೊ ನೀವು ತೊಗೊಳಕ್ಕಾಗಲ್ಲ. ಸೊ ಇವ್ರು ತೊಗೊಂಡಿದ್ದಾರೆ, ಇವ್ರಿಗೆ ಗಾಡಿ ಜೊತೆ ಒಂದು ರೈಡಿಂಗ್ ಜಾಕೆಟ್ ವಿತ್ ದಿ ಸೇಮ್ ಕಲರ್ ಕಾನ್ಸೆಪ್ಟ್ ಆಫ್ ದಿಸ್ ಬೈಕ್ ಸಿಕ್ಕಿದೆ ಸ್ನೇಹಿತರೆ. ರೆಡಿ ಟು ಹಿಯರ್ ದಿ ಇಂಜಿನ್ ಆ್ಯಂಡ್ ದಿ ಎಕ್ಸಾಸ್ಟ್ ನೋಟ್. ಜಲ್ದಿ ಹೆಡ್ಫೋನ್ಸ್ ಎಲ್ಲಿದೆಯೋ ಹೆಡ್ಫೋನ್ಸ್ನ ಎದ್ಬಿಟ್ಟು ಕಿವಿಗೆ ಹಾಕ್ಕೊಳ್ಳಿ. ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ವಾವ್, ಇಟ್ಸ್ ಅ ಟ್ವಿನ್ ಸಿಲಿಂಡರ್ ಸೌಂಡ್. ಸೈಜ್ದಾಗಿ ಕೇಳುತ್ತೆ ನಿಮಗೆ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಿಲ್ವೋ ಏನೋ ಗೊತ್ತಿಲ್ಲ. ಇಂಜಿನ್ ಸೌಂಡ್ ಕೇಳ್ಕೊಳ್ಳಿ. ಇಟ್ಸ್ ಅ ಡ್ಯೂಯಲ್ ಸೈಲೆನ್ಸರ್ ಸ್ನೇಹಿತರೆ. ಹೇಗಿದೆ ಸ್ನೇಹಿತರೆ? ಯು ರಿಯಲಿ ವಾಂಟ್ ಟು ಬೈ ಒನ್? ಚೆಕ್ ಮಾಡಿ ನೋಡಿ. ನಿಮಗೂ ಏನಾದರೂ ಒಂದು ಅಸೈನ್ ಆಗತ್ತಾ ಅಂತ ಹೇಳ್ಬಿಟ್ಟು ಗಾಡಿಗಳು ಸೇಲ್ ಆಗಿಲ್ಲ ಅಂದರೆ ಒಂದು ಅಸೈನ್ ಆಗುತ್ತೆ ನಿಮ್ಮ ಹೆಸರಲ್ಲಿ. ಇಲ್ಲ ಅಂದರೆ ಇಂಟರ್ಸೆಪ್ಟರ್ ಆರ್ GT ಇದು ಸೇಮ್ ಇಂಜಿನ್, ಸೇಮ್ ಎಕ್ಸಾಸ್ಟ್ ನೋಟ್, ಬಟ್ ವಿಲ್ ನಾಟ್ ಗೆಟ್ ದಿ ಸೇಮ್ ಕಲರ್. ಈ ಥರ ಒಂದು ಶಾರ್ಟ್ ಗನ್ ಸಿಗೋದು ತುಂಬ ಕಷ್ಟ. ಇವಾಗ ಗಾಡಿ ಓಡ್ಸಕ್ಕೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಏನಿದೆ ನೋಡಿ ಸ್ನೇಹಿತರೆ, ಬ್ಯೂಟಿ ಇದು. ಏನ್ ಗ್ರೋ ಪವರ್ ಇದು, ಮೈ ಗಾಡ್. ಎಕ್ಸಾಸ್ಟ್ ಏನಾದರೂ ಚೇಂಜ್ ಮಾಡಿಬಿಟ್ರೆ ಗಾಡಿದು ವಾರ್ರೆ ವಾ, ಹೆಂಗಿರತ್ತಂದ್ರೆ ಪಕ್ಕ ಪಿಕಪ್ ಮಾತ್ರ ಬ್ಯೂಟಿ. ಪಕ್ಕ ಹೈವೇಗೆ ತೊಗೊಂಡೋಗಿ ಒಂದು ಸಲ ಬ್ರಾಪಾಗಿ ರಿಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಬಟ್ ಈ ವೆಹಿಕಲ್ ಬಂದು ಬರೀ 64.5 ಕಿಲೋಮೀಟರ್ಸ್ ಮಾತ್ರ ರನ್ ಆಗಿರೋದು ಸ್ನೇಹಿತರೆ. ಸೊ ಇವಾಗ ನಾನು ತೊಗೊಂಡೋಗಿ ರಿಪ್ ಮಾಡೋಕ್ಕೂ ಆಗಲ್ಲ, ಓಪನ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಇಲ್ಲೇ ಒಂದು ರೌಂಡ್ ಹೊಡೆದು ನಿಮಗೆ ತೋರಿಸ್ತಾ ಇದೆ. ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಗಾಡಿ. ಗಾಡಿ ಓಡ್ಸೋಕ್ಕೆ ಥರ ಬೇರೆ ಲೆವೆಲ್ ಮಜಾ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಮುಟ್ಟಿದ್ರೆ ಸಾಕು, ಎಳ್ಕೊಂಡು ಹೋಗ್ತಾಯಿದೆ ಗಾಡಿ ಸ್ನೇಹಿತರೆ. ಬನ್ನಿ. ಆದರೂ ಒಂದು ರಿಪ್ ಮಾಡ್ತೀನಿ ಸಾಕು. 60ಗೆ ಸಾಕು. 60 to 80 ಹೊಡೋಣ. ಓ ಮೈ ಗಾಡ್, ಏನ್ರಿ ಪವರ್ ಇದು. ಬ್ಯೂಟಿ, ಟೋಟ್ಲಿ ಇನ್ಸೇನ್. ಆದರೆ ಏನಂದರೆ ಗಾಡಿ ಒಂದು ಸಲ ರಿಪ್ ಮಾಡಿದರೆ ಹೈವೇಗೆ ಬಂದರೆ ಸೈಲೆನ್ಸರ್ ನೋಟು ಏನೂ ಕೇಳಿಸಲ್ಲ ನಿಮಗೆ. ಬರೀ ಇಂಜಿನ್ ನೋಟ್ ಕೇಳುತ್ತೆ, ಆಮೇಲೆ ಏರ್ ಫಿಲ್ಟ್ರದು ಸ್ವಲ್ಪ ನೋಟ್ ಕೇಳುತ್ತೆ ನಿಮಗೆ ಅಷ್ಟೇ, ಬೇರೆ ಏನೂ ಕೇಳಲ್ಲ. ಕೇಳ್ತಾ ಇರ್ಬೋದು ನಿಮಗೆ, ಲೈಟಾಗಿ ಗುರ್ರ ಅಂತ ಸೌಂಡ್ ಬರುತ್ತೆ ಅಷ್ಟೇ, ಏನು ಸೌಂಡೇ ಇಲ್ಲ.
ವಿತಿನ್ ಸೆಕೆಂಡ್ಸು 80 ಹೊಡಿತದೆ ಗಾಡಿ ಸ್ನೇಹಿತರೆ. 200 ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸ್ ಸ್ಪೀಡ್ ಇದ್ರದ್ದು. ನಾನಂತೂ ಇಂಟರ್ಸೆಪ್ಟರಲ್ಲಿ 140 160 ಟ್ರೈ ಮಾಡಿದ್ದೀನಿ. ಬಟ್ ಇನ್ ದಿಸ್ ವೆಹಿಕಲ್ ನಮಗೆ ಕೈಗೆ ಗಾಡಿ ಸಿಕ್ಕಿದ್ರೆ, ಹೈವೇಯಲ್ಲಿ ಸಿಕ್ಕಿದ್ರೆ ಮಾತ್ರ ನಮಗೆ ಗೊತ್ತಾಗತ್ತೆ. It's a petrol E20. ವೆಲ್ ಸ್ನೇಹಿತರೆ, ಗಾಡಿ ಎಷ್ಟಾಯಿತು ಅಂದ್ಕೊಳ್ತೀನಿ. ಗಾಡಿ ರಿವ್ಯೂ ಮಾಡಿದ್ದೀನಿ, ಗಾಡಿ ಓಡಿಸಿ ತೋರಿಸಿದ್ದೀನಿ, ಎಕ್ಸಾಸ್ಟ್ ನೋಟ್ ತೋರಿಸಿದ್ದೀನಿ, ಇಂಜಿನ್ ಸ್ಪೆಸಿಫಿಕೇಷನ್ಸ್ ಹೇಳಿದ್ದೀನಿ, ಗಾಡಿದು ಎಲ್ಲ ಸ್ಪೆಕ್ಸ್ ಎಲ್ಲ ಹೇಳಿದ್ದೀನಿ ಸ್ನೇಹಿತರೆ. ಸೊ ನಿಮಗೆಲ್ಲ ನನ್ನ ರಿವ್ಯೂ ಎಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ನ ಹಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್. ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಗುಡ್ ಬಾಯ್, ಲವ್ ಯು ಆಲ್ ಸ್ನೇಹಿತರೆ.